ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ, ಎರಡು ಎಕ್ಕದೆಲೆಯ ಸಹಾಯದಿಂದ ನೀವು ಇಷ್ಟಪಟ್ಟವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಅವರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಮಾಡಿಕೊಳ್ಳಬೇಕು ಅಥವಾ ವಶೀಕರಣ ಮಾಡ್ಕೋಬೇಕು ಅಥವಾ ನಿಮ್ಮ ಹತ್ರ ಬರಬೇಕು ಅಂತ ಮಾಡ್ಕೋತಿದ್ರೆ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ. ಆ ತಂತ್ರ ಏನಪ್ಪ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು. ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ರೂ ವೀಕ್ಷಕರೇ, ಕೇವಲ ಒಂದು ದಿನದಲ್ಲಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಡ್ತಾ ಇದೆ ವೀಕ್ಷಕರೇ. ಹೌದು, ನೀವು ಏನು ಮಾಡಬೇಕಂದ್ರೆ ಮೊದಲು 2 ಎಕ್ಕದ ಎಲೆಯನ್ನು ತಗೊಳ್ಬೇಕಾಗುತ್ತೆ. 2 ಎಕ್ಕದ ಎಲೆಯನ್ನು ತಗೊಂಡ್ಬಿಟ್ಟು ನೀವು ಯಾರನ್ನ ವಶ ಅಥವಾ ವಶೀಕರಣ ಮಾಡ್ಕೋತೀರಾ ನೋಡಿ, ಅವರ ಹೆಸರನ್ನ ಒಂದು ಎಲೆಯ ಮೇಲೆ ಬರೆದು ಬಿಟ್ಟು ಇನ್ನೊಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನ ಬರಿಬೇಕಾಗ್ತದೆ. ಆ ಹಿಂದಭಾಗದಲ್ಲಿ ವೀಕ್ಷಕರೇ, ಅವರ ಹೆಸರು ಬರೆದಿರ್ತಾರಲ್ಲ ಆ ಎಲೆಯ ಮೇಲೆ ಅವರ ಹಿಂದಭಾಗದಲ್ಲಿ ವಶಂ ಅಂತ 4 ಬಾರಿ ಬರಿಬೇಕಾಗ್ತದೆ. ಬರೆದ ನಂತರ ಆ 2 ಎಲೆ ಜೋಡಿಸ್ಬಿಟ್ಟು ನೀವು ಒಂದು ಕಪ್ಪು ದಾರದಿಂದ ಕಟ್ಟಬೇಕಾಗುತ್ತೆ. ಕಟ್ಟಿದ ನಂತರ ನೀವು ಅದನ್ನ ಏನ್ ಮಾಡ್ಬೇಕಂದ್ರೆ, ಆ ಯಾವ ಗಿಡದಿಂದ ನೀವು ಆ ಒಂದು ಎಲೆಯನ್ನು ಕಿತ್ಕೊಂಡು ಬಂದಿರ್ತಾರೆ ನೋಡಿ, ಆ ಗಿಡಕ್ಕೆ ಕಟ್ಟಿ ಈ ಒಂದು ಸರಳವಾದ ಮಂತ್ರವನ್ನು ಹೇಳಬೇಕಾಗ್ತದೆ. ಆ ಮಂತ್ರ ಏನಪ್ಪಾ ಅಂದ್ರೆ, ಓಂ ಕಾಮೋ ಸಂವೋಹಿಣಿ ಸರ್ವವಶಂ ಪಟ್ ಸ್ವಹ ಅಂತ ಈ ತರ ಹೇಳಿ. ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಆದರೂ ಪಠನೆ ಮಾಡಬಹುದು. ಪಠನೆ ಮಾಡಿಬಿಟ್ಟು ವೀಕ್ಷಕರೇ, ಆ ಒಂದು ಕಟ್ಟಿದ್ದು ಎಕ್ಕದ ಗಿಡಕ್ಕೆ ಏನು ಕಟ್ಟಿರ್ತೀರ ಆ ಎಲೆ, ಅದನ್ನ ಹಿಂದೆ ತಿರುಗದೆ ನೋಡಿ ಮನೆಗೆ ಬನ್ನಿ ಸಾಕು. ನಿಮ್ದು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ, ಅಂದ್ರೆ ಅವರು ನಿಮ್ಮನ್ನ ಪಡ್ಕೋಬೇಕಂದ್ರೆ ಅಥವಾ ನೀವು ಅವ್ರನ್ನ ಪಡ್ಕೋಬೇಕಂದ್ರೆ ಈ ತಂತ್ರವನ್ನ ಮಾಡಿ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಅಂತ ನಾನು ಹೇಳ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅವರು ಒಂದೇ ಒಂದು ದಿನದಲ್ಲಿ ಬರಬಹುದು, ನೀವು ಆ ಥರ ಮಾಡಿಕೊಳ್ಳಬಹುದು. ನಮಸ್ಕಾರ.